ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಸೊ ನಾನು ಇವತ್ತು ಇನ್ನೊಂದು ಯೂನಿಕ್ ಪೇಂಟಿಂಗ್ ಜೊತೆ ಬಂದಿದ್ದೀನಿ. ಇದು ಬಂದು ಲಿಪ್ಪನ್ ಆರ್ಟು. ಸೊ ನಾನೊಂದು ಲಿಪ್ಪನ್ ಆರ್ಟ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಅದನ್ನು ನಾನು ಯಾವ ರೀತಿ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ಮಾಡೋದಕ್ಕೆ ನಾನು ಒಂದು ಇದು ಫೋಟೋ ಎಲ್ಲ ಮಾಡ್ತಾರಲ್ಲ, ಫೋಟೋಗೆ ಹಾಕುವಂಥ ಒಂದು ಬೋರ್ಡ್ ತೊಗೊಂಡಿದ್ದೀನಿ. ಆ ಬೋರ್ಡ್ಗೆ ಬಾರ್ಡರ್ಗೆ ನೀವು ಯಾವ ಕಲರ್ ಬೇಕು ಆ ಕಲರ್ ತೊಗೋಬೋದು. ನಾನಿಲ್ಲಿ ಬ್ಲೂ ಕಲರ್ ತೊಗೊಂಡಿದ್ದೀನಿ. ಸೊ ಬ್ಲೂ ಗೋಲ್ಡನ್ ಮೇಲೆ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಗೋಲ್ಡನ್ ಕಲರ್ ತೊಗೊಂಡಿದ್ದೀನಿ. ಸೊ ಯಾವ ರೀತಿ ನಾನು ಅದಕ್ಕೆ ಪೇಂಟ್ ಮಾಡಿಕೊಡ್ತಾ ಇದ್ದೀನಿ ಅಂತ ನೋಡಿ. ಸೊ ನಾವು ಇದನ್ನು ಮಾಡಬೇಕಾದ್ರೆ ಮಧ್ಯ ಒಂದು ವೈಟ್ ಶೀಟ್ ಇಟ್ಕೋಬೇಕು. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಎಲ್ಲ ವೀಡಿಯೋಗಳಿಗೂ ಸಹ ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ ತುಂಬ ಚೆನ್ನಾಗಿ ಬರ್ತಿದೆ. ಸೊ ಸದಾ ಹೀಗೆ ಇರಲಿ, ಇನ್ನೂ ಹೆಚ್ಚು ವೀಡಿಯೋಗಳು ನಂದು ನೀವು ನೋಡಿ ಅಂತ ಕೇಳ್ಕೊತಾ. ಸೊ ಇದನ್ನು ಮಾಡೋದಕ್ಕೆ ನಾನು ಎಮ್ಸಿಲ್ ತೊಗೊಂಡಿದ್ದೀನಿ. ವೈಟ್ ಎಮ್ಸಿಲು, ಸ್ಕೇಲು ಇದೆಲ್ಲ ತೊಗೊಂಡಿದ್ದೀನಿ. ಎಮ್ಸಿಲು ನಾವು ಮಿಕ್ಸ್ ಮಾಡ್ಕೊಂಡು ಈ ರೀತಿ ಬಾರ್ಡರ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ಡಿಸೈನ್ ಮಾಡೋದಕ್ಕೆ ನಾನಿಲ್ಲಿ ಯಾವುದೇ ರೀತಿ ಟೂಲ್ಸ್ ಉಪಯೋಗಿಸಿಲ್ಲ. ಪೆನ್ದು ರೀಫಿಲ್ ಇರುತ್ತಲ್ಲ ಫ್ರೆಂಡ್ಸ್, ನಾನು ಅದನ್ನೇ ಇಲ್ಲಿ ಉಪಯೋಗಿಸಿರೋದು. ನೀವು ನೋಡ್ಬೋದು ಯಾವ ರೀತಿ ಪೆನ್ದು ರೀಫಿಲಲ್ಲಿರೋವಂಥ ಬ್ಯಾಕ್ ಸೈಡ್ದು ಇದರಲ್ಲಿ ನಾನು ಈ ಕ್ರಾಫ್ಟ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ. ಸೊ ನಾವು ಇದಕ್ಕೆ ಅಂತ ನಾನು ಯಾವುದೇ ರೀತಿ ಟೂಲ್ಸ್ನ ನಿಮಗೆ ಡಿಮ್ಯಾಂಡ್ ಮಾಡಲ್ಲ. ನೀವೇನಾದ್ರು ಮಾಡಬೇಕು ಅನ್ನೋ ಹಾಗಿದ್ದರೆ ಮನೇಲಿರುವಂಥ ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನಿಮ್ಮದೇ ಆದಂಥ ಒಂದು ಓನ್ ಕ್ರಿಯೇಟಿವ್ ಮಾಡ್ಬೋದು. ಸೊ ಇಲ್ಲಿ ನಾನು ಕಟರ್ದು ಎಡ್ಜ್ ಇರುತ್ತಲ್ಲ, ಅಲ್ಲಿ ಡಬಲ್ ಲೈನ್ ಬರುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನಾನಿಲ್ಲಿ ಸೆಕೆಂಡ್ ಲೈನ್ಗೆ ಡಿಸೈನ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾನು ಇದರಲ್ಲೇ ಎಮ್ಸಿಲೇನೆ ಇಲ್ಲಿ ನಾನು ಉಪಯೋಗಿಸ್ಕೊಂಡು ಫೆವಿಕಾಲ್ ಸಹಾಯದಿಂದ ಜಿಗ್-ಜಾಕ್ ರೋ ಮಾಡ್ಕೋತಾ ಇದ್ದೀನಿ. ಅದ್ರ ಮೇಲೂ ಸಹ ಸೇಮ್ ಟು ಸೇಮ್ ಪೆನ್ದು ಏನು ರೀಫಿಲ್ ಇರುತ್ತೋ ಆ ರೀಫಿಲಲ್ಲೇ ನಾನು ಅದನ್ನು ಸಹ ಡಿಸೈನ್ ಮಾಡ್ಕೋತಾ ಇದ್ದೀನಿ. ಸೊ ಇದಕ್ಕೆ ಅಂತಲೇ ಬೇಜಾನ್ ಟೂಲ್ಸ್ಗಳು ಸಹ ಅವೈಲೇಬಲ್ ಇದೆ ಆನ್ಲೈನಲ್ಲಿ, ಸ್ಟೇಷನರಿನಲ್ಲಿ. ಸೊ ನಾನು ಅದೆಲ್ಲ ಯಾವುದು ಬೇಡ, ಮನೆಯಲ್ಲಿರುವಂಥ ಐಟಮ್ಸ್ಗಳನ್ನ ಹೇಗೆ ಯೂಸ್ ಮಾಡಿಕೊಂಡು ನಾವೊಂದು ಆರ್ಟ್ ಕ್ರಿಯೇಟ್ ಮಾಡ್ಬೋದು ಅನ್ನೋದಕ್ಕೆ ನಾನು ಇದನ್ನು ಮಾಡಿದ್ದೀನಿ. ಇದು ಕಾರ್ನರಲ್ಲಿ ನಾನಿಲ್ಲಿ ಒಂದು ಸಣ್ಣ ಹೂವಿನ ಆಕೃತಿ ಮಾಡ್ತಾಯಿದ್ದೀನಿ. ಹೂವಿನ ಆಕೃತಿಗೂ ಸಹ ನಾನು ಜಾಸ್ತಿ ಏನು ಯೂಸ್ ಮಾಡಿಲ್ಲ. ಸೇಮ್ ಅದೇನೆ ಪೆನ್ದು ರೀಫಿಲೇ ಸಹ ಇಲ್ಲೂ ಸಹ ನಾನು ಯೂಸ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ಫ್ರೆಂಡ್ ಯಾವ ರೀತಿ ಇದು ಬರ್ತಿದೆ ಅಂತ. ಸೊ ದಯವಿಟ್ಟು ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಯಾವ ರೀತಿ ಮತ್ತೆ ವೀಡಿಯೋಸ್ಗಳು ಬೇಕು ಅಂತ ದಯವಿಟ್ಟು ತಿಳಿಸಿ ಅಂತ, ನೀವು ಸಹ ಈ ಥರ ಸಣ್ಣ ಪುಟ್ಟ ಕ್ರಾಫ್ಟ್ಗಳನ್ನ ಮನೆಯಲ್ಲಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ಮಾಡಿದ್ರೆ ನಿಮ್ಮ ಮೈಂಡ್ ಎಂಗೇಜ್ ಆಗಿರುತ್ತೆ ಮತ್ತು ಯಾವುದೇ ರೀತಿ ಟೆನ್ಷನ್ ಇದ್ದರೂ ಸಹ ಪೇಂಟಿಂಗ್ ಮಾಡ್ತಾಯಿದ್ರೆ ರಿಲೀಫ್ ಆಗುತ್ತೆ ಅನ್ಬೋದು. ಸೊ ನಾನಿಲ್ಲಿ ಅರ್ಕೆಲಿಕ್ ಪೇಂಟ್ ಬರುತ್ತಲ್ಲ, ಆ ಅರ್ಕೆಲಿಕ್ ಪೇಂಟ್ನ ಇದನ್ನು ಫಸ್ಟು ಡ್ರೈ ಮಾಡ್ಕೋಬೇಕು. ಸೊ ಅದು ಡ್ರೈ ಆದಮೇಲೆ ನಾವಿಲ್ಲಿ ಪೇಂಟ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನಾನಿಲ್ಲಿ ಪಿಂಕ್ ಕಲರ್ ಪೇಂಟ್ ಮಾಡ್ತಾಯಿದ್ದೀನಿ. ಎಲ್ಲ ನಾನೊಂದು ಸ್ವಲ್ಪ ಡಾರ್ಕ್ ಪೇಂಟಿಂಗ್ಸೇ ಯೂಸ್ ಮಾಡ್ತಾ ಇರೋದು. ಏನಕ್ಕೆಪ್ಪ ಅಂದರೆ ನೆಕ್ಸ್ಟು ನಾನು ಇದ್ರ ಮೇಲೆ ಗೋಲ್ಡನ್ದು ಫಿನಿಶಿಂಗ್ ಕೊಟ್ಟಾಗ ಅದು ಒಂದು ರೀತಿ ತುಂಬ ರಾಯಲ್ ಲುಕ್ ಕೊಡುತ್ತೆ. ಸೊ ನಾನೊಂದು ಪಿಂಕ್ ಹಾಕಿದ್ದೀನಿ. ನೆಕ್ಸ್ಟ್ ರೋಗೆ ನಾನಿಲ್ಲಿ ರೆಡ್ ಹಾಕ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು. ಸೊ ಈ ರೀತಿ ರೆಡ್ನ ಅದು ಕ್ಲೀನಾಗಿ ಫಿನಿಶಿಂಗ್ ಕೊಟ್ಕೋಬೇಕು. ನಾವು ಮಾಡ್ತಿರೋ ಪೇಂಟು ಆ ಕಡೆ ಈ ಕಡೆ ಹೋಗಬಾರ್ದು. ಜಸ್ಟ್ ಆ ರೋನಲ್ಲಿ ನಾವು ಮಾಡ್ಕೊಂಡಿದ್ದೀವಲ್ಲ ಎಮ್ಸಿಲ್ ರೋ, ಅದರಲ್ಲೇ ಬರಬೇಕು. ಸೊ ಜಿಗ್-ಜಾಕಿಗೆ ನಾನಿಲ್ಲಿ ಬಂದು ಗ್ರೀನ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನೀವು ಸಹ ಮನೆಯಲ್ಲೇ ಸಹ ಕುತ್ಕೊಂಡು ಇದು ಮಾಡ್ಬೋದು. ಈಗ ನಮ್ಮ ಮನೆಯಲ್ಲಿ ಫೋಟೋ ಇರುತ್ತೆ, ಎಲ್ಲ ಇರುತ್ತೆ. ಸೊ ನಾರ್ಮಲ್ ಆಗಿರುತ್ತೆ, ಅಂಗಡಿಯಿಂದ ಹೇಗೆ ತರ್ತೀವೋ ಹಾಗೆ ಇರುತ್ತೆ. ಸೊ ಈ ರೀತಿ ನಾವೇ ಒಂದು ಕ್ರಿಯೇಟಿವ್ ಮಾಡಿ ಅದಕ್ಕೆ ಫ್ರೇಮ್ ಹಾಕ್ಸಿ ಇಟ್ಟು ಪೂಜೆ ಮಾಡಿದ್ರೆ ಅದೊಂದು ರೀತಿ ನಮಗೆ ಎಕ್ಸ್ಟ್ರಾ ಪಾಸಿಟಿವ್ ಎನರ್ಜೀಸ್ ಕೊಡುತ್ತೆ. ನಾವು ಮಾಡಿದ್ದು ಅನ್ನೋದು ಒಂದು ತೃಪ್ತಿ ಇರುತ್ತೆ ನಮಗೆ. ಸೊ ಈಗ ನಾನಿಲ್ಲಿ ಹೂನ ಆರೆಂಜ್ ಕಲರ್ ಹಾಕ್ತಾಯಿದ್ದೀನಿ. ಅಲ್ಲಿ ಪಕ್ಕದಲ್ಲಿ ಲೀಫ್ ಶೇಪ್ ಮಾಡಿದೆ, ಅದಕ್ಕೆ ನಾನು ಗ್ರೀನ್ ಹಾಕ್ಕೊಂಡಿದ್ದೀನಿ. ಸೊ ಎಡ್ಜಿಂಗು ನಾನಿಲ್ಲಿ ಇಲ್ಲಿ ಈಗ ನಾವು ಇದು ಮೇನ್ ಇಂಪಾರ್ಟೆಂಟ್ ಬರುತ್ತೆ. ಸೊ ನಾವು ಇದಕ್ಕೆ ಟಚಿಂಗ್ ಬೇಕು ಅಂದರೆ ಬ್ರಷ್ ಎಲ್ಲ ಯೂಸ್ ಮಾಡಬಾರ್ದು. ಫಾರ್ಮ್ ಇರುತ್ತಲ್ಲ, ಆ ಫಾರ್ಮಲ್ಲಿ ಒಂದು ಸ್ವಲ್ಪ ಗೋಲ್ಡನ್ ಪೇಂಟ್ನ ನಾವು ಬ್ರಷಲ್ಲಿ ಹಾಕ್ಕೊಂಡು ಅದನ್ನು ಟಚಪ್ ಮಾಡಿದ್ರೆ ಸಾಕು. ಸೊ ಅದು ತುಂಬ ಒಳ್ಳೆಯ ಲುಕ್ ಕೊಡುತ್ತೆ. ಇಲ್ಲಿ ಲಿಪ್ಪನ್ ಆರ್ಟ್ ನಾವೇನೇನು ಯೂಸ್ ಮಾಡ್ತೀವಿ, ಗ್ಲಾಸ್ ಪೀಸಸ್ಸು ಇದನ್ನೆಲ್ಲ ತೊಗೋತಾ ಇದ್ದೀನಿ. ಫೆವಿಕಾಲು, ಗ್ಲಾಸ್ ಪೀಸು ಮತ್ತು ಒಂದು ಪ್ಲಕ್ಕರು. ಗ್ಲಾಸ್ನ ನಾವು ಕೈಯಿಂದ ಎತ್ತೋಕ್ಕಾಗಲ್ಲ, ಇದು ಸ್ಪೇಸ್ ತುಂಬ ಚಿಕ್ಕದಿರೋದ್ರಿಂದ ನಾವು ಪ್ಲಕ್ಕರ್ ಸಹಾಯದಿಂದ ಗ್ಲಾಸ್ ಏನಾದ್ರು ಆ ಕಡೆ ಈ ಕಡೆ ಮಿಸ್ ಆದರೆ ಅದನ್ನ ಸರಿಗೆ ಮಾಡ್ಕೋಬೋದು.
ಸೊ ನೀವೀಗ ನೋಡ್ಬೋದು ಫ್ರೆಂಡ್ಸ್, ನಾನಿಲ್ಲಿ ಇದಕ್ಕೆಲ್ಲ ಗ್ಲಾಸಸ್ ಹಾಕ್ತಾಯಿದ್ದೀನಿ. ಗ್ಲಾಸಸ್ ಹಾಕ್ಕೊಂಡು ಮತ್ತು ಇದ್ರ ಮಧ್ಯದಲ್ಲಿ ನಾನು ಒಂದು ಗೋಲ್ಡನ್ ಕುಂದನ್ ಸ್ಟೋನ್ ಸಹ ಯೂಸ್ ಮಾಡಿದ್ದೀನಿ, ರೆಡ್ ಆ್ಯಂಡ್ ಗ್ರೀನು. ಸೊ ಅದು ಸಹ ತುಂಬ ಒಳ್ಳೆ ಲುಕ್ ಕೊಡುತ್ತೆ. ಈ ರೀತಿ ನೀವು ಇದರಲ್ಲಿ ಬೇಕಾದ್ರೆ ಲೇಸಸ್ ಸಹ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಲೇಸ್ ಯೂಸ್ ಮಾಡಿಲ್ಲ. ಸೊ ನಮ್ಮ ಫೈನಲ್ ಲುಕ್ ಈ ಥರ ಬಂತು. ಈಗ ಇಲ್ಲಿ ನಾನು ತಾಯಿ ಸರಸ್ವತಿದು ಒಂದು ಫೋಟೋ ಹಾಕ್ತಾಯಿದ್ದೀನಿ. ಇದನ್ನು ಸಹ ನಾನು ಆನ್ಲೈನಿಂದ ಡೌನ್ಲೋಡ್ ಮಾಡಿಸಿದ್ದೆ. ಸೊ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ. ಸೊ ಇದು ನಮ್ಮ ಫೈನಲ್ ಲುಕ್ಕು. ಇದಕ್ಕೆ ಬಂದು ನಾವು ನೆಕ್ಸ್ಟು ಎಲ್ಲ ಅದು ಮಧ್ಯ ಗಂಟೆಲ್ಲ ಇರಬಾರ್ದು, ಅಪ್ ಆ್ಯಂಡ್ ಡೌನ್ಸ್ ಬರಬಾರ್ದಲ್ಲ, ಅದಕ್ಕೆ ನಾನಿಲ್ಲಿ ಒಂದು ಸಾಫ್ಟ್ ಕ್ಲೀನ್ ಆಗಿರೋಂಥ ಒಂದು ಸಣ್ಣ ಟಾಯ್ ತೊಗೊಂಡು ಅದರಲ್ಲಿ ಅದನ್ನು ಇದು ಮಾಡ್ಕೋತಾ ಇದ್ದೀನಿ. ಸೊ ನೀವು ನೋಡಿ, ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರೇ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.